ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲಡ್ಕ. ನೀವೇನು ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಿ, ದಯವಿಟ್ಟು ಈ ಕೂಡಲೇ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮೆಲ್ಲ ವಿಡಿಯೋಸ್ಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ವೀಕ್ಷಕರೇ, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಇದು ನಮ್ಮ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿಜಿಯವರ ಕನಸು. ಅದರಂತೆ ಜಾತಿ ಧರ್ಮ ಇದ್ಯಾವುದನ್ನು ಕೂಡ ನೋಡದೇನೆ ಪ್ರತಿ ಒಬ್ಬ ಭಾರತೀಯರಿಗೂ ಕೂಡ ಮೋದಿಜಿಯವರು ಅನೇಕ ಯೋಜನೆಗಳನ್ನು ತಂದಿದ್ದಾರೆ. ಹಿಂದೂ, ಮುಸ್ಲಿಂ, ಕ್ರೈಸ್ತ ಹೀಗೆ ಎಲ್ಲರೂ ಕೂಡ ಸರ್ಕಾರದ ಸೌಲಭ್ಯವನ್ನು ಆ ಮೂಲಕ ಪಡಿತಾ ಇದ್ದಾರೆ. ಆದರೆ ಇಷ್ಟೆಲ್ಲ ಮಾಡ್ತಾ ಇರುವಂತಹ ಮೋದಿಜಿಯನ್ನ, ಎಲ್ಲರನ್ನು ಒಂದೇ ಅಂತ ನೋಡ್ತಾ ಇರುವಂತಹ ಮೋದಿಜಿಯನ್ನ ಎಲ್ಲರೂ ಇಷ್ಟಪಡ್ತಾ ಇದ್ದಾರೆ ಅಂತ ಅಂದ್ಕೊಂಡ್ರೆ ಅದು ನಮ್ಮ ಮುಟ್ಟಾಳತನ ಅಂತ ಅನ್ನಿಸ್ಕೊಳ್ಳುತ್ತೆ. ಮೋದಿಜಿಯನ್ನ ಹಾಗಾದ್ರೆ ಅತಿ ಹೆಚ್ಚು ದ್ವೇಷ ಮಾಡೋರು ಯಾರು? ಎಲ್ಲರ ತಲೆಯಲ್ಲೂ ಕೂಡ ಈಗ ಒಂದು ಉತ್ತರ ಬಂದಿರತ್ತೆ. ಅಫ್ಕೋರ್ಸ್ ಸಂದೇಹನೇ ಬೇಡ, ಭಾರತದಲ್ಲೇ ಇರುವಂತಹ ಬ್ರೈನ್ ವಾಶ್ಡ್ ಮುಸಲ್ಮಾನರು. ಈಗ ಮಹಾರಾಷ್ಟ್ರ ಚುನಾವಣೆಯಲ್ಲಿ ಬಿಜೆಪಿಯನ್ನ ಶತಾಯಗತಾಯ ಸೋಲಿಸಲೇಬೇಕು ಅಂತ ಮುಸ್ಲಿಂ ಮುಖಂಡರು ಎಲ್ಲರೂ ಒಂದಾಗಿ ಬರ್ತಾ ಇದ್ದಾರೆ. ಮುಸಲ್ಮಾನರನ್ನ ಬಿಜೆಪಿ ವಿರುದ್ಧ ಎತ್ತಿ ಕಟ್ಟುವಂತಹ ಕೆಲಸಗಳು ನಿರಂತರವಾಗಿ ನಡೀತಾ ಇದೆ. ಇಸ್ಲಾಮಿಕ್ ಸ್ಕಾಲರ್ ಅಂತ ಕರೆಸಿಕೊಳ್ಳುವಂತಹ ಸಜ್ಜದ್ ನೊಮಾನಿ ಮುಸಲ್ಮಾನರ ಕುರಿತು ಮಾತನಾಡಿದ್ದಾನೆ. ಏನ್ ಹೇಳ್ತಾನೆ ಗೊತ್ತಾ? ನನಗೆ ಗೊತ್ತಿದೆ, ಲೋಕಸಭಾ ಎಲೆಕ್ಷನ್ ಅಲ್ಲಿ ಅನೇಕ ಮುಸಲ್ಮಾನರು ಮೋದಿಜಿಗೆ ಅದೇ ರೀತಿ ಬಿಜೆಪಿಗೆ ಮತವನ್ನ ಹಾಕಿದೀರಾ, ಅಂಥವರನ್ನ ಸೋಷಲ್ ಬಾಯ್ಕಾಟ್ ಮಾಡಬೇಕು. ನಿಮ್ಮ ಮುಸ್ಲಿಂ ಹೆಸರನ್ನ ತೆಗೆದು ಘನಶ್ಯಾಮ ದಾಸ್ ಅಂತ ಇಟ್ಕೊಳ್ಳಿ. ನಮ್ಮ ಗುರಿ ಕೇವಲ ಮಹಾರಾಷ್ಟ್ರದಲ್ಲಿ ಬಿಜೆಪಿ ಬರಬಾರ್ದು ಅನ್ನುವಂಥದ್ದು ಮಾತ್ರ ಅಲ್ಲ, ಕೇಂದ್ರದಲ್ಲೂ ಕೂಡ ಬಿಜೆಪಿ ಇರಬಾರ್ದು. ನೀವೇ ಕೇಳಿ ಆತನ ಮಾತುಗಳನ್ನು. साथ देने वाला न बने, कहिए इंशाअल्लाह। अगर आपके इलाके में कोई जालिम का साथ दे तो उसका बाइकाट की। मुझे मालूम है लोकसभा के इलेक्शन में आपके कुछ लोगों ने बीजेपी का साथ दिया था। ऐसे लोगों का हुक्का पानी बंद होना चाहिए, ऐसे लोगों का सोशल बाइकाट होना चाहिए, ऐसे लोगों से सलाम दुआ बंद होनी चाहिए। क्या क्या बेशरम लोग हैं। मस्जिदों को शहीद करने वालों का तुम साथ दे रहे हो, मस्जिदों पर बुलडोजर चलाने वालों का तुम साथ दे रहे हो। कह दो कि हमारा नाम अब मुसलमानों का नाम नहीं है, हम आज से घनश्याम दास हैं, कह दो, ऐलान करो। ये आधा तीतर आधा बटेर नहीं चलेगा। ನನ್ನ ಪ್ರಶ್ನೆ, ಯಾವ ಸೀಮೆ ಇಸ್ಲಾಮಿಕ್ ಸ್ಕಾಲರ್ ಈ ವ್ಯಕ್ತಿ? ಯಾರು? ತಲೆಯಲ್ಲಿ ಕೇವಲ ದ್ವೇಷವೇ ತುಂಬಿಕೊಂಡಿದ್ದಾನಲ್ಲ ಈ ವ್ಯಕ್ತಿ. ಮೋದಿಜಿ ಮಾಡಿರುವಂತಹ ತಪ್ಪಾದ್ರೂ ಏನು ಹಾಗಾದ್ರೆ? ಏನು? ಆಯುಷ್ಮಾನ್ ಕಾರ್ಡ್ ಅನ್ನು ಮುಸಲ್ಮಾನರಿಗೆ ಕೊಡಲ್ಲ ಅಂತಂದ್ರೆ ಮೋದಿಜಿ, ವಂದೇ ಭಾರತ್, ನಮೋ ಭಾರತ್ ಈ ರೈಲುಗಳಲ್ಲಿ ಮುಸಲ್ಮಾನರಿಗೆ ಪ್ರವೇಶನೇ ಇಲ್ಲ ಅಂತಂದ್ರ, ಬೇಟಿ ಬಚಾವೋ ಬೇಟಿ ಪಡಾವೋ ಈ ಯೋಜನೆ ಬುರ್ಕಾ ಹಾಕೊಂಡು ಬಂದವರಿಗೆ ಸಿಗಲ್ಲ ಅಂತಂದ್ರ ಮೋದಿಜಿ, ವಿಮಾನದಲ್ಲಿ ಮುಸಲ್ಮಾನರಿಗೆ ನೋ ಎಂಟ್ರಿ ಬೋರ್ಡ್ ಅನ್ನ ಹಾಕಿದ್ರ ಮೋದಿಜಿ, ಉಚಿತವಾಗಿ ಕೊಡುವಂತಹ ಅಕ್ಕಿ ಅಭಿಷೇಕಿಗೆ ಮಾತ್ರ ಕೊಡೋದು, ಅಬ್ದುಲ್ಲನಿಗೆ ಕೊಡಲ್ಲ ಅಂತಂದ್ರ ಮೋದಿಜಿ, ಕಿಸಾನ್ ಸಮ್ಮಾನ್ಗೆ ಹಿಂದೂ ರೈತರು ಮಾತ್ರ ಅಪ್ಲಿಕೇಶನ್ ಅನ್ನ ಹಾಕಿ ಅಂತಂದ್ರ, ಮುದ್ರಾ ಲೋನ್ ಮೊಹಮ್ಮದ್ಗೆ ಕೊಡಲ್ಲ ಅಂತ ಹೇಳಿದ್ರ, ಹೈಟೆಕ್ ಹೈವೇಗಳಲ್ಲಿ ಮಾಕಿ ದುವಾ ಅಂತ ಇರುವಂತಹ ಆ ವೆಹಿಕಲ್ಗಳಿಗೆ ಓಡಾಡೋ ಹಾಗೆ ಇಲ್ಲ ಅಂತಂದ್ರ, ವ್ಯಾಕ್ಸಿನೇಷನ್ ಅನ್ನ ಕೊಡುವಾಗ ಮುಸಲ್ಮಾನರನ್ನ ಹೊರಗೆ ಇಟ್ರ. ಮೋದಿಜಿ ಸರ್ಕಾರದ ಪ್ರತಿ ಯೋಜನೆ ಕೂಡ ಮುಸಲ್ಮಾನರಿಗೆ ಬೇಕು. ಅಂಡ್ ಐ ರಿಪೀಟ್, ಮೋದಿಜಿಯ ಪ್ರತಿ ಯೋಜನೆಯ ಮೊದಲ ಫಲಾನುಭವಿಗಳು ಮುಸಲ್ಮಾನರೇ ಆಗಿರ್ತಾರೆ. ಆದ್ರೆ ಮೋದಿಜಿ ಮಾತ್ರ ಬೇಡ. ಹೇಗೆ ಬದುಕ್ತೀರಾ? ಟಕಾಟಕ ದುಡ್ಡನ್ನು ನಂಬಿದ್ರೆ ಬೇವಕೂಫ್ ಆಗ್ತೀರಾ ಅಷ್ಟೇ. ಸರ್ಕಾರ ಇರುವಂಥದ್ದು ನಿಮ್ಮನ್ನ ಸಾಕೋಕೆ ಅಲ್ಲ. ನೀವು ಸರ್ಕಾರವನ್ನ ನನ್ನನ್ನ ಸಾಕಿ ಅಂತ ಹೇಳ್ತೀರಾ ಅಂತಂದ್ರೆ ನಿಮ್ಮದು ನಿಜವಾಗ್ಲೂ ಬಂಡವಾಳ.
ಅಷ್ಟೇ. ಬುಲ್ಡೋಸರ್ ಚಲಾಯಿಸುವಂತಹ ಮೋದಿಜಿಗೆ ಮತವನ್ನ ಹಾಕಿದ್ರಿ ಅಂತ ಈ ಮೌಲ್ವಿ ಕೂಗ್ತಾನಲ್ಲ. ಇಂಡಿಯನ್ ಮುಸ್ಲಿಮ್ಸ್, ಅದರಲ್ಲೂ ರಾಷ್ಟ್ರ ದೇವೋಭವ ಅನ್ನುವಂಥ ಮುಸಲ್ಮಾನರು ಮೋದಿಜಿಯನ್ನ ಬಿಟ್ಟು ಇನ್ ಯಾರಿಗೆ ಸಪೋರ್ಟ್ ಮಾಡಬಹುದು ನೀವೇ ಹೇಳಿ. ದೇಶವನ್ನು ನೋಡಿದಂತಹ ಈ ನಕಲಿ ಗಾಂಧಿ ಫ್ಯಾಮಿಲಿಗ, ದ್ವೇಷವನ್ನು ಹರಡುವಂತಹ ಓವೈಸಿಗ, ಅಥವಾ ಸಿದ್ಧಾಂತಕ್ಕೆ ಎಳ್ಳು ನೀರು ಬಿಟ್ಟಂತಹ ಉದ್ಧವ್ ಠಾಕ್ರೆಗ? ನೆನಪಿರ್ಲಿ, ಮೋದಿಜಿ ಅಂದ್ರೆ ಪ್ರಗತಿ, ಮೋದಿಜಿ ಅಂದ್ರೆ ಭರವಸೆ, ಮೋದಿಜಿ ಅಂದ್ರೆ ಅಚಲ ನಂಬಿಕೆ. ಕಾಂಗ್ರೆಸ್ ಅದೇ ರೀತಿ ಮುಸಲ್ಮಾನ ಸಂಘಟನೆಗಳು ಮೋದಿಜಿ ಅಂತ ಅಂದ್ರೆ ಭಾರತ ಅಂತ ನೋಡ್ತಾ ಇದ್ದಾರೆ. ಅಲ್ಲದು ಒಂದರ್ಥದಲ್ಲಿ ಸರಿನೇ, ಒಂದರ್ಥ ಅಲ್ಲ, ಪೂರ್ತಿಯಾಗಿ ಸರಿನೇ. ಅದು ಮೋದಿಜಿ ಅಂದ್ರೆ ಭಾರತಾನೇ. ಇವತ್ತು ಮೋದಿಜಿಯಿಂದಾನೇ ನಮ್ಮ ಭಾರತದ ಹೆಸರು, ನಮ್ಮ ಭಾರತದ ಕೀರ್ತಿ ಜಾಗತಿಕ ಮಟ್ಟದಲ್ಲಿ ಇಷ್ಟೊಂದು ರಾರಾಜಿಸ್ತಾ ಇರುವಂಥದ್ದು. ಹಿಂದೂಗಳೆಲ್ಲರೂ ಕೂಡ ಒಂದಾಗಿ ಬಿಜೆಪಿಗೆ ಮತವನ್ನ ಹಾಕಿ ಅಂತ ಯಾವುದಾದ್ರೂ ಲೀಡರ್ ಬೈ ಚಾನ್ಸ್ ಹೇಳಿಬಿಟ್ರೆ ಅದು ಕೋಮುವಾದ ಆಗಿಬಿಡುತ್ತೆ. ಆತ ಕೋಮುವಾದಿ ಆಗಿಬಿಡ್ತಾನೆ. ಆದರೆ ಮೋದಿಜಿಯನ್ನ ಬೆಂಬಲಿಸಿದಂತಹ ಮುಸಲ್ಮಾನರಿಗೆ ಈ ಮೌಲ್ವಿ ಧಮಕಿಯನ್ನ ಹಾಕ್ತಾನಲ್ಲ, ಆತನಿಗೆ ಏನು ಸಮಸ್ಯೆ ಆಗಲ್ಲ. ಮೋದಿಜಿಯನ್ನ ಇಷ್ಟಪಡುವಂತಹ ಮುಸಲ್ಮಾನರನ್ನ ಲಿಸ್ಟ್ ಮಾಡಿ ಸಾಮಾಜಿಕ ಬಹಿಷ್ಕಾರವನ್ನು ಹಾಕುವಂತ ಈ ಮಾತುಗಳನ್ನಾಡಿದ್ರು ಕೂಡ ಅದು ಕಮ್ಯುನಲ್ ಸ್ಟೇಟ್ಮೆಂಟ್ ಅಂತ ಅನ್ನಿಸ್ಕೊಳ್ಳೋದೇ ಇಲ್ಲ. ನಮ್ಮಲ್ಲಿ ಅನೇಕ ಮುಸಲ್ಮಾನರೊಂದು ಸಮಸ್ಯೆ ಇದೆ. ಏನು ಗೊತ್ತಾ? ಮೋದಿಜಿ ಹಿಂದೂ ಅನ್ನುವಂಥದ್ದವರ ಸಮಸ್ಯೆ ಅಲ್ಲ, ಬದಲಿಗೆ ಮೋದಿಜಿ ಅವರ ಪ್ರೋ ಡೆವಲಪ್ಮೆಂಟ್ ಮೈಂಡ್ ಇದೆಯಲ್ಲ, ಅದು ಅವರಿಗೆ ಸಮಸ್ಯೆ. ಮೋದಿಜಿ ಅವಧಿಯಲ್ಲಿ ಟ್ರಿಪಲ್ ತಲಾಖ್ ರದ್ದಾಯ್ತಲ್ಲ, ಅದು ಬಹಳ ಸಮಸ್ಯೆ ಇದೆ ಅವರಿಗೆ. ನೀವು ಮುಸ್ಲಿಮ್ಸ್ ನಿಮ್ಮ ಅಮ್ಮನು ಅಥವಾ ಅಕ್ಕ ತಂಗಿ ಅಥವಾ ಹೆಂಡತಿಯನ್ನು ಒಂದು ಬಾರಿ ಕೇಳಿ ನೋಡಿ, ಟ್ರಿಪಲ್ ತಲಾಖ್ ಬಗ್ಗೆ ಅವರ ಅಭಿಪ್ರಾಯ ಏನು ಅನ್ನುವಂಥದ್ದನ್ನು ಒಂದು ಬಾರಿ ಕೇಳಿ, ನಿಮಗೆ ಗೊತ್ತಾಗುತ್ತೆ. ಮದುವೆ ಅನ್ನುವಂಥದ್ದನ್ನ ನಾಮಕಾವಸ್ಥೆ ವ್ಯವಸ್ಥೆ ಮಾಡಿಟ್ಟಿದ್ದು ಸರಿನಾ? ಎಲ್ಲೋ ಕೂತು ಅವರು ಮೆಸೇಜ್ ಮಾಡಿದ್ರು, ವಾಯ್ಸ್ ನೋಟ್ ಕಳಿಸಿದ್ರು, ತಲಾಖ್ 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 ಅಂತಂದ್ರೆ ನಿಮ್ಮನ್ನೇ ನಂಬಿ ಮನೆ ಬಿಟ್ಟು ಬಂದಂತ ಹೆಣ್ಣು ಮಗಳು ಅಲ್ಲಿ ಬೀದಿ ಪಾಲಾಗ್ತಾಳೆ. ಎಂಥ ಅನ್ಯಾಯ! ಈ ಅನ್ಯಾಯವನ್ನ ಸರಿ ಮಾಡೋದಕ್ಕೆ ಮೋದಿಜಿ ಬರಬೇಕಾಯ್ತು. ಮುಸ್ಲಿಂ ಮಹಿಳೆಯರಿಗೆ ಒಂದು ಗೌರವದ ಜೀವನವನ್ನ ಕಲ್ಪಿಸಿಕೊಡೋದಕ್ಕೆ ನಮ್ಮ ಮೋದಿಜಿ ಬರಬೇಕಾಯ್ತು. That's why we support ಮೋದಿಜಿ. ಬುಲ್ಡೋಸರ್ ಬಗ್ಗೆ ಮಾತನಾಡುವಂತಹ ಈ ಮೌಲ್ವಿಗೆ ಯಾಕೆ ಭಯ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಬುಲ್ಡೋಸರ್ ಅಂದ್ರೆ ನಮಗೆಲ್ಲರಿಗೂ ಮೊದಲಿಗೆ ನೆನಪಾಗೋದು ಉತ್ತರ ಪ್ರದೇಶದ ಸಿಎಂ ಯೋಗಿ ಆದಿತ್ಯನಾಥ್ ಜಿ. ಅಲ್ಲಿ ಏನು ಮುಸಲ್ಮಾನರ ಅಕ್ರಮ ಜಾಗವನ್ನ ಮಾತ್ರ ಅವರು ಉಡೀಸ್ ಮಾಡಿದ್ರ? ಮಾಫಿಯಾ ಡಾನ್ಗಳು ಅಂತ ಮೆರಿತಾ ಇದ್ದಂತಹ ಹಿಂದೂಗಳ ಆಸ್ತಿ ಕೂಡ ಹೋಗಿದೆ. ಆದ್ರೆ ಯಾವ ಹಿಂದೂ ಕೂಡ ಕಣ್ಣೀರ್ ಹಾಕೊಂಡು ಯೋಗಿಜಿಗೆ ಹಿಡಿಶಾಪವನ್ನ ಹಾಕ್ತಾ ಇಲ್ಲ. ತಪ್ಪು ಯಾರೇ ಮಾಡಿದ್ರು ಅದು ತಪ್ಪೇ. ಈ ರೀತಿಯಾಗಿ ಯೋಗಿಜಿ ಇರುವಂಥದ್ದು. ಇದರಲ್ಲಿ ಪ್ರಾಬ್ಲಮ್ ಕ್ಯಾ ಹೇ ಬಾಯ್? ಹಾ, ಮೋದಿಜಿಗೆ ಮತವನ್ನ ಹಾಕಿದವರನ್ನ ಬೇಶರಂ ಲೋಗ್ ಅಂತ ಈ ಮೌಲ್ವಿ ಕರೀತಾನೆ. ನಾನು ಹೇಳ್ತೀನಿ ಕೇಳಿ, ಮೋದಿಜಿಗೆ ಯಾರು ಮತವನ್ನ ಹಾಕೋದಿಲ್ವೋ ಅವರು ಬೇಶರಂ ಲೋಗ್, ನಾಚಿಕೆ ಮಾನ ಮರ್ಯಾದಿಲ್ಲದಂತ ಜನ ಅವರು. ಮೋದಿ ಯಾವತ್ತೂ ಏನನ್ನು ಫ್ರೀ ಕೊಟ್ಟಿಲ್ಲ ಅನ್ನುವಂಥ ನೋವು ನಿಮಗೆ ಇರಬಹುದು. ಆದ್ರೆ ಮೋದಿ ಅವಧಿಯಲ್ಲಿ ಭಾರತ ಪ್ರಚಂಡವಾಗಿ ಅಭಿವೃದ್ಧಿಯನ್ನ ಕಾಣ್ತಾ ಇದೆ. ಈ ಖುಷಿ ನನಗಿದೆ. ನನಗೆ ಮಾತ್ರ ಅಲ್ಲ, ನನ್ನಂತಹ ನೂರಾರು ಸಾವಿರಾರು ರಾಷ್ಟ್ರಭಕ್ತ ಮುಸಲ್ಮಾನರಿಗಿದೆ. ಮುಸಲ್ಮಾನರನ್ನು ಕೂಡ ನಮ್ಮವರೇ ಅಂತ ಹಿಂದೂಗಳು ನೋಡ್ತಾರೆ. ಆದರೆ ಇಂತಹ ಮೌಲ್ವಿಗಳಿಂದ ಹಿಂದೂಗಳು ದೂರ ಆಗ್ತಾರೆ. ಯಾವ ಸ್ನೇಹ, ಯಾವ ಆತ್ಮೀಯತೆ, ಯಾವುದ್ರ ಬಗ್ಗೆ ಮಾತಾಡ್ತೀರಾ ನೀವೆಲ್ಲ?
ನೀವೇ ದೂರ ಮಾಡ್ತಾ ಇರುವಂತದ್ದೆಲ್ಲವನ್ನ ಮುಸ್ಲಿಂ ಧಾರ್ಮಿಕ ಮುಖಂಡ ಅಂತ ಕರೆಸ್ಕೊಳ್ತೀರಾ? ಇದೇನಾ ನೀವು ಓದಿದಂತಹ ಪುಸ್ತಕ ಹೇಳ್ಕೊಟ್ಟಿರುವಂತದ್ದು ನಿಮಗೆ? ಮುಸಲ್ಮಾನರ ದಾರಿ ತಪ್ಪಿಸ್ತಾ ಇದ್ದೀರಲ್ರಿ ನೀವೆಲ್ಲರೂ. ಮಹಾರಾಷ್ಟ್ರ ಚುನಾವಣೆಯಲ್ಲಿ ಮೋದಿ ಮತ್ತು ಬಿಜೆಪಿ ವಿರುದ್ಧ ಮುಸಲ್ಮಾನರನ್ನ ಎತ್ತಿ ಕಟ್ತಾ ಇದ್ದೀರಾ. ಅದೇ ಅಲ್ಲಿ ಹಿಂದೂಗಳು ಒಂದಾಗಿ ಮೋದಿಜಿಗೆ ಸಪೋರ್ಟ್ ಅನ್ನು ಕೊಟ್ರೆ, ನೆನಪಿರ್ಲಿ, ಹಿಂದೂಗಳೇ ಪ್ರತಿ ಎಲೆಕ್ಷನ್ನಿನ ಗೇಮ್ ಚೇಂಜರ್ಸ್ ಆಗ್ತಾರೆ ಒಟ್ಟಾಗಿ ಬಂದ್ರೆ. ಮೋದಿಗೂ ಗೊತ್ತು 100 ಮುಸಲ್ಮಾನರಲ್ಲಿ 3 ವೋಟ್ ತನಗೆ ಸಿಕ್ಕಿದ್ರು ಕೂಡ ಅದೇ ದೊಡ್ಡದು ಅಂತ. ಆದ್ರೆ ಇಲ್ಲಿ ತನಕ ಅವರು ಎಲ್ಲೂ ಕೂಡ ಆ ಭೇದ ಭಾವವನ್ನ ಮಾಡಲಿಲ್ಲ. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತಾನೆ ಬಂದಿರುವಂಥದ್ದು ಮೋದಿಜಿ ಇವತ್ತಿನವರೆಗೆ. ಆದ್ರೆ ಮೋದಿಜಿ ಮೇಲಿನ ದ್ವೇಷ ಮಾತ್ರ ಈ ಬ್ರೈನ್ ವಾಶ್ ಮೌಲ್ವಿಗಳಿಗೆ ಕಮ್ಮಿ ಆಗ್ಲಿಲ್ಲ. ನನ್ನ ಪ್ರಕಾರ ಅದು ಆಗೋದು ಇಲ್ಲ ಅನ್ಸುತ್ತೆ. ಈ ಮಾತು ಮೋದಿಜಿಗೆ ವರದಾನ ಆಗಬಹುದು. ನೀವು ಮೋದಿಜಿಯನ್ನ ದ್ವೇಷ ಮಾಡಿದಷ್ಟು ಕೂಡ ಮೋದಿಜಿ ಮತ್ತಷ್ಟು ಬಲಿಷ್ಠರಾಗ್ತಾರೆ. ನೀವು ಮೋದಿಜಿಯನ್ನ ನಿಂದಿಸಿರುವಂತಹ ಪ್ರತಿ ಮಾತುಗಳು ಕೂಡ ಅವರಿಗೆ ಆಶೀರ್ವಾದ ಆಗತ್ತೆ. ಇಲ್ಲಾಂದ್ರೆ ಜಗತ್ತಿನಲ್ಲಿ ಪ್ರಜಾಪ್ರಭುತ್ವ ಇರುವಂತಹ ದೇಶಗಳಲ್ಲಿ ಲೀಡರ್ಸ್ಗಳು ಚೇಂಜ್ ಆಗ್ತಾನೆ ಇದ್ದಾರೆ. ಆದ್ರೆ ನಮ್ಮ ಭಾರತದಲ್ಲಿ ಮೋದಿಜಿಯನ್ನ ಇನ್ನೂ ನಾವು ಬಿಟ್ಟು ಕೊಟ್ಟಿಲ್ಲ ಅಂಡ್ ಬಿಟ್ಟು ಕೊಡುವಂತಹ ಮಾತೇ ಇಲ್ಲ. ನ್ಯಾಷನಲಿಸ್ಟ್ಗಳಿಗೆ, ರಾಷ್ಟ್ರೀಯವಾದಿಗಳಿಗೆ ಮೋದಿಜಿನೇ ಬೇಕು. ಪ್ರತ್ಯೇಕತಾವಾದಿಗಳಿಗೆ ಮಾತ್ರ ಆ ಫೇಕ್ ಗಾಂಧಿ ಫ್ಯಾಮಿಲಿ ಸಾಕು. ಮೋದಿ ಅವಧಿಯ ಭಾರತ ಬಲಿಷ್ಠವಾಗಿದೆ. ಆ ಬದಲಾವಣೆ ಎಲ್ರಿಗೂ ಕೂಡ ಕಾಣಿಸ್ತಾ ಇದೆ. ಆದರೆ ದುರಂತ, ಒಂದಷ್ಟು ಮದರಸಾ ಪ್ರಾಡಕ್ಟ್ಗಳಿಗೆ ಮೋದಿಜಿ ಒಬ್ಬ ಸೈತಾನ. ಲಾಜಿಕ್ ಅನ್ನುವಂಥದ್ದನ್ನ, ಈ ಕಾಮನ್ ಸೆನ್ಸ್ ಅನ್ನುವಂಥದ್ದನ್ನ ಅವ್ರು ಆಲ್ರೆಡಿ ಸಾಯಿಸಿ ಗೋರಿ ಕಟ್ಟಿದ್ದಾಗಿದೆ. ನಾವೇನು ಮಾಡೋಕ್ಕಾಗತ್ತೆ? ಹೌದಾ ಅಲ್ವೋ? ನಿಮ್ಮ ಮನಸ್ಸಿಗೇನು ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.